ಚುನಾವಣೆ ವೇಳೆ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚುನಾವಣೆಯ ಸಂದರ್ಭದಲ್ಲೇ ಬಳಕೆದಾರರಿಗೆ ಗುಡ್ ನ್ಯೂಸ್ ಇದು. ವಿದ್ಯುತ್ ಬಳಕೆದಾರರಿಗೆ 15 ವರ್ಷಗಳ ಬಳಿಕ ಇಳಿಕೆ ಕಂಡಿದೆ ವಿದ್ಯುತ್ ದರ. 100 ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡುವಂತಹ ಗ್ರಾಹಕರಿಗೆ ಇದು ಗುಡ್ ನ್ಯೂಸ್. ಚುನಾವಣೆಯ ಸಂದರ್ಭದಲ್ಲಿ ಬಳಕೆದಾರರಿಗೆ ಅಂದ್ರೆ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಒಂದಲ್ಲ ಎರಡಲ್ಲ 15 ವರ್ಷಗಳ ಬಳಿಕ ವಿದ್ಯುತ್ ದರ ಇಳಿಕೆ ಕಂಡಿದೆ. 100 ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡುವಂತಹ ಗ್ರಾಹಕರಿಗೆ ಗುಡ್ ನ್ಯೂಸ್ ಇದು. ಯೂನಿಟ್ಗೆ ₹1 10 ಪೈಸೆ ಇಲ್ಲಿ ಕಡಿತ ಆಗ್ತಾ ಇದೆ. ಅಂದ್ರೆ ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ. ಕೆಇಆರ್ಸಿ ನೂತನ ವಿದ್ಯುತ್ ದರವನ್ನ ಜಾರಿ ಮಾಡಿದೆ. ಇವತ್ತಿನಿಂದ ಎಲ್ಲ ಎಸ್ಕಾಂಗಳಲ್ಲೂ ಏಕರೂಪ ದರದ ಜಾರಿಗೆಯನ್ನ ಮಾಡಿರುವಂತದ್ದು. ಈ ಹಿಂದೆ ಪ್ರತಿ ಯೂನಿಟ್ಗೆ 100ರವರೆಗೆ ₹4.75 ಇತ್ತು. ಅಂದ್ರೆ 100ರ ಮೇಲಿನ ಬಳಕೆಯ ಪ್ರತಿ ಯೂನಿಟ್ಗೆ ₹7 ಇತ್ತು. ಸದ್ಯ ಗೃಹ ಜ್ಯೋತಿಯಡಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗ್ತದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಬಳಕೆಯ ಎಲ್ಪಿಜಿ ದರವನ್ನ ಕಡಿತಗೊಳಿಸಿದೆ. 19 ಕೆಜಿ ಸಿಲಿಂಡರ್ ದರದಲ್ಲಿ ₹30.30 ಕಡಿತಗೊಳಿಸಲಾಗಿದೆ. ಇದರಿಂದ ₹1,885 ಇದ್ದಂತ ಸಿಲಿಂಡರ್ ದರ ಇವತ್ತಿಗೆ ₹1,844.50 ಇಳಿಕೆಯಾಗಿದೆ. 5 ಕೆಜಿಯ ಫ್ರೀ ಟ್ರೇಡ್ ಗ್ಯಾಸ್ ಸಿಲಿಂಡರ್ ದರವನ್ನ ₹7.50 ಇಳಿಕೆ ಮಾಡಲಾಗಿದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗ್ತಾ ಇದೆ. ಮಾರ್ಚ್ನಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರವನ್ನ ₹25 ಏರಿಕೆ ಮಾಡಲಾಗಿತ್ತು.